ನಾವೇನು ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ. ಒಮ್ಮೊಮ್ಮೆ ಆಪ್ರೇಷನ್ ಮಾಡಲಾರ್ದೇ ಅಪಾರ್ಷನ್ ಆಗ್ತಾವೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ಸರ್, ನಿಮ್ಮ ನಾಯಕರಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡ್ತೀವಿ, ಲೋಕಸಭಾ ಎಲೆಕ್ಷನ್ ಆದ ಬಳಿಕ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಮ ನಾಯಕರು. ಅಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ. ಸಿದ್ದರಾಮಯ್ಯನವರು ಏನಾರು ಇಳಿಸ್ಬೇಕಾದ್ರೆ ಕಾಂಗ್ರೆಸ್ಸು ಒಂದು ಗುಂಪು ಹೊರಗೆ ಬರ್ಬೋದು. ಡಿ ಕೆ ಶಿವಕುಮಾರ್ ಮಾಡಿದ್ರೆ ರಾಜ್ಯದ ಗತಿ ಅನ್ನೋದು ಭಯನೂ ನಮಗೂ ಇದೆ. ಡಿ ಕೆ ಶಿವಕುಮಾರ್ ಸೆಟಲ್ಮೆಂಟ್ ಮಾಡ್ಕೊತ ಹೋದ್ರೆ ಯಾರು ಸೆಟಲ್ಮೆಂಟ್ ಮಾಡ್ತಾನೋ ಏನೋ. ಅದಕ್ಕೆ ನನಗೆ ಅನಿಸ್ತದೆ ಈ ಸಲ ಡಿ ಕೆ ಶಿವಕುಮಾರ್ದು ಸೆಟಲ್ಮೆಂಟ್ ಆಗ್ತದೆ. ಅಂದರೆ ಎಷ್ಟು ಗುಂಪು ಇದಾವೆ ಸರ್ ಕಾಂಗ್ರೆಸ್ಸಲ್ಲಿ? ಒಂದು ಗುಂಪು ಅಂದರೆ ಕಾಂಗ್ರೆಸ್ ಸಿದ್ದರಾಮಯ್ಯವ್ರದ್ದೈತಿ, ಖರ್ಗೆ ಅವ್ರದ್ದೈತಿ, ನಮ್ಮ ಯಾರು ಸೆಟಲ್ಮೆಂಟ್ ಗಿರೇಕಿದೈತಿ. ಯಾರು ಸರ್ ಸೆಟಲ್ಮೆಂಟ್ ಹೇಳ್ದಲ್ಲ, ಡಿ ಕೆ ಶಿವಕುಮಾರ್ದ ಒಂದು ಗುಂಪು ಐತಿ. ಹೀಗೆ ಒಂದು ಈಗ ಎಲ್ಲರೂ ಒಂದು 4-5 MLAಗಳನ್ನ ತೊಗೊಂಡು ಇಟ್ಟಾರೆ ಕಾಂಗ್ರೆಸ್ನಾಗೆ. ಮುಖ್ಯಮಂತ್ರಿ ಆಗ್ಬೇಕಂತ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಏಟ್ ಹೋದವ್ರು ಗುರ್ತತ್ತೇನ್ರಿ ಕಾಂಗ್ರೆಸ್ನಾಗ? ಪರಮೇಶ್ವರರು ಆಗ್ತೀನತ್ತಾರ, MB ಪಾಟೀಲ್ ಆಗ್ತೀನತ್ತಾರ, ಡಿ ಕೆ ಶಿವಕುಮಾರ್ ಆಗ್ತೀನತ್ತಾರ, ಸತೀಶ್ ಜಾರಕಿಹೊಳಿ ಅವ್ರು ಆಗ್ತೀನತ್ತಾರ. ಮತ್ತು ಯಾರು ಉಳಿದ್ರಿ? ಇನ್ನೂ ಒಂದು 2-3 ಮಂದಿ ಅದಾರ. ಅವರು ರಾಜಣ್ಣವರು ಬಂದ್ರೆ ನಾನು ನೋಡ್ತೀನತ್ತಾರೆ. ಯಾಕೆ ಆಗಬಾರ್ದು ಅಂತ ಕೇಳ್ತಾರೆ ಅವರು. ನಡಿ.